ಅರೆಸ್ಟ್ ಆಗ್ತಾರ ನಂಬರ್ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಗುರೂಜಿ ಅನ್ನುವಂಥದ್ದು ಇರಲಾರದೆ ಇರುವೆ ಬಿಟ್ಕೊಂಡ್ರ ಅನ್ನುವಂಥ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಆರ್ಯವರ್ಧನ್ ಗುರೂಜಿ ಮತ್ತೊಂದು ವಿವಾದದಲ್ಲಿ ಸಿಲುಕಿದ ಆರ್ಯವರ್ಧನ್ ಅರೆಸ್ಟ್ ಆಗ್ತಾರ ನಂಬರ್ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಇರಲಾರದೆ ಇರುವೆ ಬಿಟ್ಕೊಂಡ ಆರ್ಯವರ್ಧನ್ ಗುರೂಜಿ ಮತ್ತೊಂದು ವಿವಾದದಲ್ಲಿ ಸಿಲುಕಿದ ಆರ್ಯವರ್ಧನ್ ಸಂದರ್ಶನವೊಂದರಲ್ಲಿ ಲಕ್ಷ್ಮೀ ದೇವಿ ಬಗ್ಗೆ ವಿವಾದಿತ ಹೇಳಿಕೆ. ಶಂಕರಪುರಂ ಠಾಣೆಯಲ್ಲಿ ಸುಮನ್ ಕುಮಾರ್ರಿಂದ ಈಗ ಎಫ್ಐಆರ್ ದಾಖಲಾಗಿದೆ. ಮಹಿಳೆಯರು ಧರ್ಮಕ್ಕೆ ಧಕ್ಕೆ ತರುವಂತಹ ಪದ ಬಳಕೆಯನ್ನ ಮಾಡಿದ್ದಾರೆ ಎನ್ನುವಂತಹ ಆರೋಪ, ಮಹಿಳೆಯರ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ ಎಂಬ ಆರೋಪ ಈಗ ಕೇಳಿ ಬಂದಿದೆ ಆರ್ಯವರ್ಧನ್ ಗುರೂಜಿ ಮೇಲೆ. ಲಕ್ಷ್ಮಿ ಬಗ್ಗೆ ಕೆಟ್ಟ ಹೇಳಿಕೆ ನೀಡಿ ಮಹಿಳೆಯರ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ, ಧಾರ್ಮಿಕ ಭಾವನೆಗಳನ್ನ ಉದ್ದೇಶಪೂರ್ವಕವಾಗಿ ಅವಮಾನಿಸಿರೋ ಆರೋಪ ಈಗ ಕೇಳಿ ಬಂದಿದೆ. ಆರ್ಯವರ್ಧನ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ದೂರು ಕೂಡ ದಾಖಲಾಗಿದೆ. ಶಂಕರಪುರಂ ಪೊಲೀಸರಿಂದ ವಿಡಿಯೋ ಪರಿಶೀಲಿಸಿ ತನಿಖೆ ಮುಂದುವರಿಯುತ್ತೆ. ಅರೆಸ್ಟ್ ಆಗ್ತಾರ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಇರಲಾರದೆ ಇರುವೆ ಬಿಟ್ಕೊಂಡ ಆರ್ಯವರ್ಧನ್ ಗುರೂಜಿ ಇದೀಗ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಹಾಗಿದ್ರೆ ಆರ್ಯವರ್ಧನ್ ಮಾಡಿರುವಂತಹ ತಪ್ಪೇನು, ಯಾಕೆ ದೂರನ್ನ ನೀಡಿದ್ದಾರೆ, ದೂರಿನಲ್ಲಿರುವಂತಹ ಮಾಹಿತಿ ಏನು ಗಮನಿಸ್ತಾ ಹೋಗೋದಾದ್ರೆ, ಇದೀಗ ಕರ್ನಾಟಕ ಗೋವು ರಕ್ಷಕರ ಸೇನಾ ಪರವಾಗಿ ಸುಮನ್ ಎಂಬುವರು ದೂರನ್ನ ದಾಖಲಿಸಿದ್ದಾರೆ. ದೂರು ಆಧರಿಸಿ ಜ್ಯೋತಿಷಿ ಆರ್ಯವರ್ಧನ್ಗೆ ಪೊಲೀಸರು ಬುಲಾವನ್ನ ಕೂಡ ಕೊಟ್ಟಿದ್ದಾರೆ. ಮಾನವನ ದೇಹದ ಕುಂಡೆಯನ್ನ ಪೂಜಿಸಬೇಕು ಅಂತ ಸಂಖ್ಯಾಶಾಸ್ತ್ರಜ್ಞ ಹೇಳಿದ್ರು. ಆರ್ಯವರ್ಧನ್ ಮಾತು ಇದೀಗ ಮಹಿಳೆಯರ ಗೌರವಕ್ಕೂ ಕೂಡ ಧಕ್ಕೆ ತಂದ ಆರೋಪ ಕೇಳಿ ಬಂದಿದೆ. ಈ ಬೆನ್ನಲ್ಲೇ ಶಂಕರಪುರಂ ಠಾಣೆಯಲ್ಲಿ ಆರ್ಯವರ್ಧನ್ ವಿರುದ್ಧ ದೂರು ಕೂಡ ದಾಖಲೆಯಾಗಿದೆ. ದೂರನ್ನ ಆಧರಿಸಿ ಜ್ಯೋತಿಷಿ ಆರ್ಯವರ್ಧನ್ಗೆ ಪೊಲೀಸರು ಬುಲಾವನ್ನ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ಆರ್ಯವರ್ಧನ್ಗೆ ಪೊಲೀಸರಿಂದ ಬುಲಾವ್ ಕೂಡ ಬಂದಿದೆ. ಕುಂಡೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಿದ್ದಾಳೆ ಎಂಬ ಆರ್ಯವರ್ಧನ್ ವ್ಯಾಖ್ಯಾನ ಮಾಡಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಇದು ತುಂಬಾನೇ ವೈರಲ್ ಆಗಿತ್ತು. ಈ ಕುರಿತಾಗಿ ಈಗ ಆರೋಪ ಕೇಳಿ ಬಂದಿರುವಂಥದ್ದು. ಆರ್ಯವರ್ಧನ್ ವಿರುದ್ಧ ಈಗ ದೂರು ಕೂಡ ದಾಖಲಾಗಿದೆ. ಮಹಿಳೆಯರು ಮತ್ತು ಧರ್ಮಕ್ಕೆ ಧಕ್ಕೆ ತರುವಂತಹ ಪದವನ್ನ ಬಳಕೆ ಮಾಡಿದ್ದಾರೆ ಎನ್ನುವಂತಹ ದೂರು. ಅರೆಸ್ಟ್ ಆಗ್ತಾರ ಹಾಗಿದ್ರೆ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಅಂತ? ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅನ್ನೋದಕ್ಕೆ ಇವರೇ ಬೆಸ್ಟ್ ಎಕ್ಸಾಂಪಲ್. ಯಾವುದು ಎಷ್ಟು ಹೇಳಿಕೆಯನ್ನ ನೀಡಬೇಕೋ ಅಷ್ಟು ಹೇಳಿಕೆಯನ್ನ ನೀಡಬೇಕು. ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅನ್ನುವಂತಹ ಮಾತುಗಳು ಕೇಳೇ ಇರ್ತೀವಿ. ಆದರೆ ಕಂಡು ಹಾಗೆ ಮಾತನಾಡೋದಕ್ಕೆ ಹೋಗಿ ಈಗ ಸಂಕಷ್ಟಕ್ಕೆ ಸಿಲುಕಿರೋದು ಆರ್ಯವರ್ಧನ್ ಗುರೂಜಿ. ದೂರನ್ನ ಕೂಡ ನೀಡಿರುವಂಥದ್ದು ಶಂಕರಪುರಂ ಠಾಣೆಯಲ್ಲಿ ಸುಮನ್ ಕುಮಾರ್ ಎಂಬುವರು ಈ ಒಂದು ದೂರನ್ನ ನೀಡಿದ್ದಾರೆ. ಎಫ್ಐಆರ್ ಕೂಡ ದಾಖಲಾಗಿದೆ. ಮಹಿಳೆಯರು ಮತ್ತೆ ಧರ್ಮಕ್ಕೆ ಧಕ್ಕೆ ತರುವಂತಹ ಪದವನ್ನ ಬಳಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪ, ಗಂಭೀರ ಆರೋಪ ಕೇಳಿ ಬಂದಿದೆ. ಈ ಹಿಂದೆ ಕೂಡ ಮಾತನಾಡಿದ್ರು, ಎಲ್ಲೋ ಒಂದ್ ಕಡೆ ಒಂದಷ್ಟು ಹೇಳಿಕೆ ಬಿಡು ಏನೋ ಅಂತಂದು ಹೇಳ್ಬಿಟ್ಟು ಸುಮ್ಮನಾಗಿದ್ರು. ಆದರೆ ಈಗ ಲಕ್ಷ್ಮೀ ದೇವಿಯ ಕುರಿತಾಗಿ ಮಾತನಾಡಿರುವಂತಹ ವಿವಾದ ಹೇಳಿಕೆ ಇದು. ಈ ಒಂದು ಹೇಳಿಕೆಯನ್ನ ಖಂಡಿಸಿ ಇದೀಗ ಸುಮನ್ ಎಂಬುವವರು ದೂರನ್ನ ನೀಡಿದ್ದಾರೆ ಶಂಕರಪುರಂ ಪೊಲೀಸ್ ಠಾಣೆಯಲ್ಲಿ. ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಒಂದು ಹೇಳಿಕೆಯನ್ನ, ಏನು ಗುರೂಜಿ ಹೇಳಿಕೆಯನ್ನ ನೀಡಿದ್ದಾರಲ್ಲ, ಈ ಒಂದು ಹೇಳಿಕೆಯನ್ನ ಪರಿಶೀಲಿಸಿ ತನಿಖೆಯನ್ನ ಮುಂದುವರಿಸಲಿದ್ದಾರೆ ಪೊಲೀಸರು ಕೂಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಅರುಣ್ ಕುಮಾರ್. ಅರುಣ್, ಇದೀಗ ಆರ್ಯವರ್ಧನ್ ಗುರೂಜಿ ಅರೆಸ್ಟ್ ಆಗ್ತಾರಾ, ಏನ್ ಕತೆ? ಗಂಗಾ ಪ್ರಮುಖವಾಗಿ ಮತ್ತೆ ಧರ್ಮಕ್ಕೆ ಮಹಿಳೆಯರ ಒಂದು ಧಕ್ಕೆಗೆ ತರುವಂತಹ ಪದಗಳನ್ನು ಬಳಸಿರುವಂತ ಹಿನ್ನೆಲೆಯಲ್ಲಿ ಮಹಾಲಕ್ಷ್ಮಿ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದಂತಹ ಏನು ಆರ್ಯವರ್ಧನ್ ಗುರೂಜಿ ಏನಿದ್ರೆ, ಸೊ ಅವರ ವಿರುದ್ಧ ಈಗ ಶಂಕರಪುರಂ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಸಹ ದಾಖಲಾಗಿರುವುದು. ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಒಂದು ಮಹಿಳೆಯರ ವಿರುದ್ಧ ಮತ್ತು ಮಹಿಳೆಯರ ದೇವತೆಗಳ ವಿರುದ್ಧ ಅಸಭ್ಯವಾಗಿ ಮತ್ತೆ ಅವಹೇಳನಕಾರಿಯಾಗಿ ಏನು ಈ ರೀತಿ ಮಾತನಾಡಿರುವಂತದ್ದು ವೈರಲ್ ಆಗಿತ್ತು. ಸೊ ಹಾಗಾಗಿ ಮಹಿಳೆಯೊಬ್ಬರು ಇದೀಗ ಅವರು ಶಂಕರಪುರಂ ಪೊಲೀಸ್ ಠಾಣೆಗೆ ದೂರನ್ನ ಆರ್ಯವರ್ಧನ್ ಗುರೂಜಿಯಿಂದ ಕೊಟ್ಟಿರುವಂತದ್ದು. ಅದರಿಂದ ಈಗ ಏನು ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತ ಹೇಳ್ಬಿಟ್ಟು ಈ ಮೊದಲು ಸಹ ದೂರು ಪಡೆದು ಎಲ್ಲಿ ದಾಖಲಿಸಿದಂತ ಪೊಲೀಸರು, ಜೊತೆಗೆ ಏನಂದ್ರೆ ನಂತರ ಕಾನೂನು ತಜ್ಞರ ಅಭಿಪ್ರಾಯ ಪಡೆದು
ಈ ಸದ್ಯಕ್ಕೆ ಈಗ FIR ದಾಖಲು ಮಾಡ್ಕೊಂಡಿರುವಂತದ್ದು. ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಅಂದ್ರೆ ಆರ್ಯವರ್ಧನ್ ಗುರೂಜಿ ಅವರು ಏನು ಆ ದೇವರ ಬಗ್ಗೆ ಈ ರೀತಿ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಅದು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಏನು ವೈರಲ್ ಆಗಿರುವಂತದ್ದು ಮತ್ತು ಮಹಿಳೆಯರ ಒಂದು ಘನತೆಗೆ ಧಕ್ಕೆ ತರುವಂತಹ ರೀತಿಯಲ್ಲಿ ಸಹ ಮಾತನಾಡಿರುವಂತದ್ದು. ಆ ನಿಟ್ಟಿನಲ್ಲಿ FIR ದಾಖಲು ಮಾಡಿಸಿ ಮತ್ತೆ ಅವರನ್ನು ಬಂಧನ ಮಾಡಬೇಕು ಅಂತ ಹೇಳುವಂತದ್ದು. ಸೊ ಸದ್ಯಕ್ಕೆ ಶಂಕರಾಪುರಂ ಪೊಲೀಸರು ಈ ಒಂದು ವಿಡಿಯೋಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾವಾಗ ಮಾತಾಡಿರುವಂತದ್ದು ಈ ವಿಡಿಯೋ ಮತ್ತೆ ಈಗ ಏನಾದ್ರು ವೈರಲ್ ಆಯ್ತಾ ಅಥವಾ ನಿಜವಾಗ್ಲೂ ಅವ್ರು ಮಾತಾಡಿದ್ದಾರೆ ಅಥವಾ ಯಾರಾದ್ರೂ ಬೇರೆ ಆಡಿಯೋ ಮತ್ತೆ ಲಿಪ್ ಸಿಂಕ್ ಏನಾದ್ರು ಮಾಡಿ ಈ ರೀತಿ ಕ್ರಮ ಅಂದ್ರೆ ಈ ರೀತಿ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಇದೀಗ ವಿಡಿಯೋನ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಗಂಗಾ, ಎಸ್, ಧನ್ಯವಾದ ಅರುಣ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇದೀಗ ಅರೆಸ್ಟ್ ಆಗ್ತಾರ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಗುರೂಜಿ ಎನ್ನುವಂಥದ್ದು. ಇರ್ಲಾರ್ದೇ ಇರುವೆ ಬಿಟ್ಕೊಂಡ್ರು ಅನ್ನುವಂಥ ಗಾದೆ ಮಾತು ಆರ್ಯವರ್ಧನ್ ಅವರಿಗೆ ಸೂಕ್ತ ಅನಿಸುತ್ತೆ. ಮತ್ತೊಂದು ವಿವಾದದಲ್ಲಿ ಸಿಲುಕಿದ್ದಾರೆ. ಸಂದರ್ಶನದಲ್ಲಿ ಲಕ್ಷ್ಮೀದೇವಿ ಬಗ್ಗೆ ವಿವಾದಿತ ಹೇಳಿಕೆಯನ್ನ ನೀಡಿರುವಂಥದ್ದು. ಈ ಒಂದು ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಶಂಕರಪುರ ಠಾಣೆಯಲ್ಲೂ ಕೂಡ ಸುಮರ್ನ್ ಕುಮಾರ್ ಎಂಬುವರಿಂದ FIR ಕೂಡ ದಾಖಲಾಗಿದೆ.